ರೈಟ್, ಮತ್ತೊಬ್ರು ಕರೆ ಮಾಡಿದ್ದಾರೆ ರಾಮು ಅಂತ. ನಮಸ್ಕಾರ ರಾಮು ಅವ್ರಿಗೆ. ರಾಮು ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಎಲ್ಲಿಂದ ಮಾಡ್ತಿದ್ರಿ ಸರ್ ಕರೆ? ಗೊರಗುಂಟೆಪಾಳ್ಯ ಮೇಡಮ್. ಗೊರಗುಂಟೆಪಾಳ್ಯ ಸರ್. ಒಂಚೂರು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಮಾತಾಡ್ಬೋದಾ? ಏನ್ ಮೇಡಮ್? ಟಿವಿ ಸೌಂಡ್ ಜಾಸ್ತಿ ಇಟ್ಬಿಟ್ಟಿದ್ದೀರಾ. ನನ್ನ ಜೊತೆ ಫೋನಲ್ಲಿ ಮಾತಾಡಿಲ್ಲ ಅಂದ್ರೆ ಲೈನ್ ಕಟ್ ಆಗ್ಬಿಡುತ್ತೆ. ರೈಟ್, ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಆ ಭಾಗದಲ್ಲಿ? ಚೂರ್ ಹೊರಗೆ ಬಂದು ಮಾತಾಡಿ ಸರ್. ರಾಮು ಸರ್. ಮೇಡಮ್ ಮಾಡ್ತೀನಿ, ಡೌನ್ ಮಾಡ್ತಾ ಇದ್ದೀನಿ. ನೀವು ಹೊರಗೆ ಬಂದ್ಬಿಡಿ ಸಾಕು. ಮೇಡಮ್ ಈಗ ಡೌನ್ ಆಯ್ತಾ ಮೇಡಮ್? ಡೌನ್ ಆಯ್ತು. ಈಗ ನೋಡಿ ಬೆಂಗಳೂರು ಗ್ರಾಮಾಂತರ ಏನಂತೀರಿ? ಗೊತ್ತು ಮೇಡಮ್. ಮೇಡಮ್ ಒಂದು 4-5 ಮಾತು ಮಾತಾಡ್ಬೇಕಾಗಿತ್ತು ಮೇಡಮ್ ಅವರೇ. ಹೇಳಿ ಸರ್, ಹೇಳಿ ಹೇಳಿ. ಮೇಡಮ್ ಅವರೇ, DK ಶಿವಕುಮಾರ್ ತಮ್ಮವರು ಮುನಿರತ್ನಂನಿಂದ 2 ಸಲ ಗೆದ್ದಿದ್ದು ಮೇಡಮ್ ಅವರೇ. ಮುನಿರತ್ನಂನವರಿಂದ ಗೆದ್ದಿದ್ದು ಅಷ್ಟೇ ವಿನಃ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಾಗೆ ಗೆದ್ದಕ್ಕೆ ಅಷ್ಟೇ. ಹೌದಾ? ಓಕೆ. ಆಮೇಲೆ ಆಮೇಲೆ ಮೇಡಮ್ ಅವರೇ, ಕುಮಾರಸ್ವಾಮಿ ಅವರು ಯಾವ್ದೋ ಒಂದು ಇದಕ್ಕೋಸ್ಕರ ಒಳ್ಳೆ ಬುದ್ಧಿ ತರ ಹೇಳಿದ್ಕೆ ಹೆಣ್ಮಕ್ಳಿಗೆ ಅದನ್ನ ಅಪಾರ್ಥ ಮಾಡ್ಕೊಂಡು ಕಾಂಗ್ರೆಸ್ನವರು ಎಲ್ಲ ಅಪಪ್ರಚಾರ ಮಾಡ್ತಾರಲ್ರಿ ಮೇಡಮ್ ಅವರೇ. ನ್ಯಾಯನಾ? ಕರೆಕ್ಟ್, ಗೊತ್ತಾಯ್ತು. ಅವ್ರು ಏನಂತ ಹೇಳಿದ್ದಾರೆ? ಹೆಣ್ಮಕ್ಳು ದುಡ್ಡಿಗೆ ಆಸೆ ಬಿದ್ದು ದಾರಿ ಸಿಗ್ತಾ ಇದಾರೆ ಅಂತ ಹೇಳಿದ್ದಾರೆ. ಅದ್ರನ್ನ ಇವರು ಬ್ಯಾರೆ ತರ ಅಪಾರ್ಥ ಮಾಡ್ಕೊಂಡ್ರೆ ಈಗ ಮನೆ ಒಳಗೆ ಹೆಣ್ಮಕ್ಳು ಅಡಿಗೆ ಮಾಡ್ತಾ ಇಲ್ಲ ಮೇಡಮ್ ಅವರೇ. ಈಗ ದೇವಸ್ಥಾನ, ಈ ದೇವಸ್ಥಾನ, ಆ ದೇವಸ್ಥಾನ ಅಂತ ತಿರ್ಗಾಡ್ತಾ ಇದಾರೆ. ಅವ್ರ ಏನ್ ತಪ್ಪು ಹೇಳಿರು? ಅದನ್ನೇ ನಾನು ಪ್ರಶ್ನೆ ಕೇಳಿದ್ ಮೇಡಮ್. ಆಯ್ತು, ಗೊತ್ತಾಯ್ತು. ನಿಮ್ಮ ಅಭಿಪ್ರಾಯ ಹಂಚ್ಕೊಂಡ್ರಿ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಹಂಗಾದ್ರೆ ಮಂಜುನಾಥ್ ಅವ್ರು ಗೆಲ್ತಾರೆ ಅಂತೀರಿ? 100% ಮೇಡಮ್ ಅವರೇ. ಓಹೋ, ಓಕೆ. 100% ಗೆಲ್ಲಿತಾರೆ. ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಕರೆ ಮಾಡಿದ್ರೆ. DK ಶಿವಕುಮಾರ್ ತಮ್ಮ ಅವರು ಗೆದ್ದಿದ್ದೇನೆ ಮುನಿರತ್ನಂನಿಂದ. ಹಂಗೆ ಮುನಿರತ್ನಂ ಎಂತ ವ್ಯಕ್ತಿ ಅಂದ್ರೆ ಮೇಡಮ್ ಅವರೇ, ಬಂದು ಗೊರಗುಂಟೆಪಾಳ್ಯ, ಲಗ್ಗೆರೆ, ನಂದಿಲಿ ಲೇಔಟ್ ಬಂದು ನೋಡಿ, ವಿಚಾರ ನೋಡಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ. DK ಶಿವಕುಮಾರ್ ತಮ್ಮ ಎಂದಾನ ಗೊರಗುಂಟೆಪಾಳ್ಯಕ್ಕೆ ಎಂಟ್ರಿ ಕೊಟ್ಟಿದಾರ ನೋಡಿ? ಕೊಟ್ಟಿದಾರ? ಕೇಳಿ, ಅವ್ರನ್ನೇ ಕೇಳಿ. ಗೊತ್ತಾಯ್ತು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಸಾತ್ನೂರಿಂದ. ಸಾತ್ನೂರು. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ? ಸಾತ್ನೂರಿಂದ ಮಾಡಿದ್ದೀವಿ. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು. ವೆಂಕಟೇಶ್ ಅವರೇ, ಹೇಳಿ ಹೇಳಿ ವೆಂಕಟೇಶ್ ಅವರೇ. ಈಗ ಮೇಡಮ್ ಅವರೇ, ಇಲ್ಲಿ ಏನಾಗಿದೆ, ಧರ್ಮ ಮತ್ತು ಅಧರ್ಮ ಎರಡು ಸೇರಿ ಹೇಳ್ತಾವ್ರೆ ಎಲ್ಲರೂ. ಓಕೆ ಓಕೆ ಓಕೆ, ಗೊತ್ತಾಯ್ತು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ರಾಮ ರಾವಣ ಈ ರೀತಿ ಹೇಳ್ತಿದ್ರು. ಸುಮಾರು ನಿಮ್ಮಲ್ಲ ಕೇಳಿದ್ದೀನಿ ನಾನು. ಅದ್ರಲ್ಲೂ ರಾವಣನಲ್ಲೂ ಆತ್ಮಲಿಂಗ ತರುವಂತ ಒಂದು ಧೈರ್ಯ ಇತ್ತು. ಈ ಶಿವನ್ನ ಮೆಚ್ಚಿಸಿ ಆತ್ಮಲಿಂಗ ತಗೊಂಡ್ಬಂದಿದ್ದು. ಹೌದು. ಹಲೋ, ಹೌದು ಹೌದು, ಗೊತ್ತಾಯ್ತು ನನಗೆ. ಅದರಿಂದ ರಾಮ ಎಷ್ಟು ಒಳ್ಳೆಯವರು, ರಾವಣನು ಅಷ್ಟೇ ಕೆಟ್ಟವನಾಗಿ ನಮ್ಗೆ ಕಾಣಿಸ್ತಾವೆ. ಬಟ್ ಆದ್ರೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ನಮ್ಮ ಕೆರೆಗಳಿಗೆಲ್ಲ ನೀರು ತಂದ್ಕೊಟ್ಟು ಒಳ್ಳೆ ಕೆಲಸ ಮಾಡಿ ರೈತರು ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಮಾನ್ಯ ಸುರೇಶ್ ಅವರು. ಓಕೆ. ಅದರಿಂದ ಈಗ ನಮ್ಗೆ ಮೋದಿನೇ ಪ್ರಧಾನಿ ಆಗ್ಬೇಕು. ಇದು ಮಂಜುನಾಥ್ ಸರ್ ಎಷ್ಟು ಒಳ್ಳೆಯವರು. ನಾನು ಇವ್ರು ಕೆಟ್ಟವ್ರು ಅವ್ರು ಕೆಟ್ಟವ್ರು ಅಂತ ಹೇಳೋದ್ಕಿಂತ ಮೋದಿ ಬೇಕು ಮುಖ್ಯವಾಗಿ. ಓಕೆ, ನನಗೆ ಇಲ್ಲೇ ಸ್ವಲ್ಪ ಸರ್ ವ್ಯತ್ಯಾಸ ಆಗೋದು. ಈಗ ಕ್ಷೇತ್ರ ಅಂತ ನೋಡಿದಾಗ ನಿಮಗೆ ಸ್ಥಳೀಯ ವ್ಯಕ್ತಿತ್ವ ನೋಡ್ತೀರಿ. ದೇಶ ಅಂದಾಗ ಮೋದಿ ಬೇಕು ಅಂತೀರಿ. ಈಗ ಈ ಲೋಕಸಭಾ ಚುನಾವಣೆ ಗೊತ್ತಲ್ಲ ಸರ್, ಇದು ದೇಶದ ಪ್ರಧಾನಿನ ಆಯ್ಕೆ ಮಾಡೋಕ್ಕೆ ಪ್ರತಿಯೊಂದು ಮತ ಇಂಪಾರ್ಟೆಂಟು ಸರ್. ಹಾಗಾಗಿ ಸ್ವಲ್ಪ ದ್ವಂದ್ವ ಆಗ್ತಿದೆಯಾ ಅಂತ ಪ್ರತಿ ಕ್ಷೇತ್ರದಲ್ಲೂ? ಇದು ರೀತಿ
ಸ್ಥಳೀಯವಾಗಿ ನಾವು ಹೇಳ್ಬೇಕು ಅಂದ್ರೆ ನಮಗೆ ಮೋದಿ ನಮ್ಮ ದೇಶ ಕಾಯಕ್ಕೆ ಎಷ್ಟು ಸಮರ್ಥ ಇದ್ದಾರೋ ಅದೇ ರೀತಿ ನಮ್ಗೆ ಇಲ್ಲಿ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ಬಟ್ ಮಂಜುನಾಥ್ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ನಾನು. ಗೊತ್ತಾಯ್ತು. ಈ ಸುಮ್ನೆ ಅದು ಇದು ಅಂತ ಪೋಟ್ರೆ ಮಾಡ್ತಾರಲ್ಲ ಅದ್ ಬೇಡ, ರಾಮ ರಾವಣ ಅದೆಲ್ಲ ಬೇಡ ಅಂತ ನೀವು ಹೇಳೋದು. ಇದೆಲ್ಲ ಬೇಡ. ರೈಟ್, ವೆರಿ ನೈಸ್ ಸರ್, ವೆರಿ ನೈಸ್. ಇದು ನಿಜವಾದ ಮತದಾರರ ಒಂದು ಮನೋಭಾವ. ಐ ಅಗ್ರಿ ಸರ್, ಐ ಅಗ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.